ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಮತ್ತೆ ನಾನು ನಮ್ಮ BSc ನರ್ಸಿಂಗು GNM ನರ್ಸಿಂಗ್ ಆಗಿರುವಂಥ ಅಭ್ಯರ್ಥಿಗಳಿಗೆ ಮತ್ತೊಂದು ಗುಡ್ ನ್ಯೂಸ್. ಆಲ್ರೆಡಿ ನಿಮಗೆಲ್ಲ ಗೊತ್ತಾಗ್ಬಿಟ್ಟಿದೆ, ಇಲ್ಲ ಅಂತಿಲ್ಲ. ಆದರೆ ಸ್ವಲ್ಪ ಇದರಲ್ಲಿ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಏನಂತಂದರೆ, ನಿನ್ನೆ ವಿಡಿಯೋ ಮಾಡಿದ್ದೆ ನಾನು 1205 ಹುದ್ದೆಗಳಿಗೆ ಓನ್ಲಿ ಮಹಿಳೆಯರಿಗೆ ಮಾತ್ರ ಅಂತ ಈ ಒಂದು ಕರ್ನಾಟಕ ರಾಜ್ಯ ಪತ್ರದಲ್ಲೇ ಆಗಿರುವಂಥದ್ದು, ಎಲ್ಲರಿಗೂ ಅಲ್ಲ. ಹೀಗಾಗಿ 50% ವಿದ್ಯಾರ್ಥಿಗಳಿಗೆ ಅಂತೂ, ಮೇಲ್ ವಿದ್ಯಾರ್ಥಿಗಳಂತೂ ಮೋಸದಂಗೆ ಹೌದಾ, ಯಾಕಂದರೆ ಅವರು ಎಲಿಜಿಬಲ್ ಅಲ್ಲ. ಆಮೇಲೆ ಇನ್ನೊಂದಿದೆ 300 ಹುದ್ದೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದು ತುಂಬ ಸೆನ್ಸಿಟಿವ್ ಆಗಿದೆ. ಇದು ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಮತ್ತು ನರ್ಸಿಂಗ್ ವಿದ್ಯಾರ್ಥಿಗಳ ನಡುವೆ ಟಕ್ಕರ್ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ ಏನಾಗುತ್ತೆ ಅಂಥೇಳಿ. ಇದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಏನಪ್ಪ ಅಂತಂದ್ರೆ, ಯಾವುದಂತಂದರೆ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ ಅಂತಿದೆ. ಸೊ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ ಇಲ್ಲಿ ನೋಡ್ತಾ ಇದ್ದೀರಿ. ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ದಲ್ಲಿ ಓಕೆ. ಸೊ ಇದು ನಿಮ್ಮಗಳಿಗೆ BSc ನರ್ಸಿಂಗ್ ಮತ್ತು GNM ನರ್ಸಿಂಗ್ ಆದವ್ರಿಗೂ ಕೂಡ ಇದು ಎಲಿಜಿಬಿಲಿಟಿಯನ್ನು ಪಡ್ಕೊಂಡಿರಿ. ಫಸ್ಟ್ ಟೈಮ್ ಇನ್ ಕರ್ನಾಟಕ ಒಳಗಡೆ ಈ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ನ ಎಲಿಜಿಬಿಲಿಟಿ ಕೊಟ್ಟಿರುವಂಥದ್ದು GNM ನರ್ಸಿಂಗ್ ಮತ್ತು BSc ನರ್ಸಿಂಗ್ ವಿದ್ಯಾರ್ಥಿಗಳನ್ನು ಇದರಲ್ಲಿ ಇದು ಡಿಪ್ಲೊಮಾ ನರ್ಸಿಂಗ್ ಮತ್ತು ಯಾರಿಗಂದರೆ BSc ನರ್ಸಿಂಗ್ ವಿದ್ಯಾರ್ಥಿಗಳನ್ನು ಸೇರಿಸಿರುವಂಥದ್ದು. ಇಲ್ಲಿ ನಿಮಗೆ ಕ್ವಶನ್ ಇರುತ್ತೆ ನೋಡಿ. 80 ಮಾರ್ಕ್ಸಿನ 2 ಪೇಪರ್ 1 ಪೇಪರ್ 2 ಇರ್ತವೆ. ಟೋಟಲ್ 160 ಮಾರ್ಕ್ಸ್ ಇರುತ್ತೆ. ಪ್ಲಸ್ 40 ಮಾರ್ಕ್ಸನ್ನು ತಮ್ಮ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಇವರು, ಪ್ರಾಕ್ಟಿಕಲ್ ಅಂಥೇಳಿ. ಪೇಪರ್ 1 ಪೇಪರ್ 2 ಎಕ್ಸಾಮ್ ಇರ್ತವೆ. ಸಿಲೆಬಸ್ ನೋಡ್ತಾ ಇದ್ದೀರಿ. ಇಲ್ಲಿ ಪೇಪರ್ 1 ಒಳಗಡೆ ಅನಾಟಮಿ, ಫಿಸಿಯಾಲಜಿ, ನ್ಯೂಟ್ರಿಷನು, ಹೈಜೀನು, ಫಾರ್ಮಾಕಾಲಜಿ, ಬೇಸಿಕ್ ಮೈಕ್ರೋಬಯಾಲಜಿ, ಫಸ್ಟ್ ಏಡ್, ಬೇಸಿಕ್ ಮೆಡಿಸಿನ್ಸು, ಮ್ಯಾನೇಜ್ಮೆಂಟ್, ಟೆಸ್ಟ್ರು, ರಿಹಬಿಲೈಜೇಷನ್ ಇರ್ಬೋದು, ಡೆಸ್ಟ್ರು, ಕಮ್ಯುನಿಕೇಬಲ್, ನಾನ್ ಕಮ್ಯುನಿಕೇಬಲ್, ಇವೆಲ್ಲಗಳಲ್ಲಿ ಇಲ್ಲಿ ಸೈಂಟಿಂಗ್, ಹೆಲ್ತ್ ಪ್ರಾಬ್ಲಮ್ಸ್ ಇವೆಲ್ಲನೂ ಒಂದು ಪೇಪರ್ 1. ಪೇಪರ್ 2 ಕೂಡ ಏನು ಮಾಡಿದ್ದಾರೆ, ಮ್ಯಾನೇಜ್ಮೆಂಟ್, ಫಂಡಮೆಂಟಲ್ಸ್ ಮ್ಯಾನೇಜ್ಮೆಂಟ್, ಪಬ್ಲಿಕ್ ಹೆಲ್ತ್ ಮ್ಯಾನೇಜ್ಮೆಂಟ್, ಸೋಷಿಯಾಲಜಿ, ಸೈಕಾಲಜಿ, ವೇಸ್ಟ್ ಮ್ಯಾನೇಜ್ಮೆಂಟ್, ಆಮೇಲೆ ಪ್ಲೇಟಿವ್ ಮತ್ತು ಜೆನೆಟಿಕ್ ಕೇರ್, ಆಮೇಲೆ ನ್ಯಾಷನಲ್ ಹೆಲ್ತ್ ಸ್ಕೀಮ್ಸ್ಗಳ ಬಗ್ಗೆ ಪೇಪರ್ 2 ಓಕೆ ಇದು ಕೊಟ್ಟಿರುವಂಥದ್ದು. ಪೇಪರ್ 1 ಪೇಪರ್ 2 ಎರಡು ಕೂಡಿಸಿ 110 ಮಾರ್ಕ್ಸ್ ಕೊಟ್ಟಿದ್ದಾರೆ. ಪ್ಲಸ್ 40 ಮಾರ್ಕ್ಸನ್ನು ಪ್ರಾಕ್ಟಿಕಲ್ ಬೇಸಿಸ್ ಮೇಲೆ, ಅದು 1:3 ಒಳಗಡೆ ಆಯ್ಕೆ ಮಾಡ್ಕೋಬೇಕಾದ್ರೆ ಈ 40 ಮಾರ್ಕ್ಸ್ಗಳನ್ನು ನಿಮ್ಗಳಿಗೆ ಪ್ರಾಕ್ಟಿಕಲ್ ಆಗಿ ಕನ್ಸಿಡರ್ ಮಾಡ್ಕೊತಾರೆ. ನೋ ಇಂಟರ್ವ್ಯೂ, ಯಾವುದೇ ಥರದ ಇಂಟರ್ವ್ಯೂ ಇರೋದಿಲ್ಲ. ಸೆಲೆಕ್ಷನ್ ಪ್ರೊಸೀಜರ್ ಎಲ್ಲ ಆ್ಯಸ್ ಪರ್ ದ ಕೀ ಮುಖಾಂತರ ಮಾಡ್ಕೊತೀವಿ ಅಂತ ಹೇಳ್ತಾ ಇದ್ದಾರೆ. ಕನ್ನಡ ಲ್ಯಾಂಗ್ವೇಜು ಇಂಪಾರ್ಟೆಂಟ್ ಇದೆ. ಯಾರು ಫಸ್ಟ್ ಲ್ಯಾಂಗ್ವೇಜ್ ಕಲ್ತೀರಿ ಅವ್ರಿಗೆ ಓಕೆ, ಯಾರು ಸೆಕೆಂಡ್ ಥರ್ಡ್ ಲ್ಯಾಂಗ್ವೇಜ್ ಕಲಿತ ಅವ್ರಿಗೆ ಮತ್ತೊಂದು ಎಕ್ಸಾಮನ್ನು ಬರಲಿಕ್ಕೆ ಚಾನ್ಸಸನ್ನು ಕೊಡ್ತಾರೆ. ಸೊ ಇಲ್ಲಿ ಏನಪ್ಪ ಅಂತಂದ್ರೆ, ನಾನು ಡೈರೆಕ್ಟಾಗಿ ಹೋಗ್ಬಿಡ್ತೀನಿ. ನಮ್ಮ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ ಇಲ್ಲಿ ನೋಡ್ತಾ ಇದ್ದೀರಿ. 300 ಹುದ್ದೆಗಳನ್ನು ಇವ್ರು ಕೊಡ್ತಾ ಇರುವಂಥದ್ದು. 300 ಹುದ್ದೆಗಳನ್ನು ಸ್ಯಾಲ್ರಿ ಇಲ್ಲಿ 37,500 ರೂಪಾಯಿಂದ 76,000 ತನಕ ಸ್ಯಾಲ್ರಿ ಇದೆ. ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ ಇದರಲ್ಲಿ ಇನ್ಕ್ಲೂಡಿಂಗ್ DHI ಇದ್ದವರು ಕೂಡಿದ್ದಾರೆ. ಆಮೇಲೆ ನಮ್ಮ ಏನಪ್ಪ ಅಂತಂದರೆ DHI ಅವ್ರ ಜೊತೆಗೆ ಓಕೆ, DHI ಅವ್ರ ಜೊತೆಗೆ ಸೊ ಇಲ್ಲಿ ನಿಮಗೆ ಸೇರಿಸಿದ್ದಾರೆ ಯಾರಪ್ಪ ಅಂತಂದ್ರೆ, ನಮ್ಮ ಡಿಪ್ಲೊಮಾ ಜನರಲ್ ನರ್ಸಿಂಗ್ ಇರ್ಬೋದು, ಆಮೇಲೆ ಮಿಡ್ ವೆಫರಿ ಇರ್ಬೋದು, ಆಮೇಲೆ ಡಿಪ್ಲೊಮಾ ಸೆಕ್ರೆಟ್ರಿ ಇರ್ಬೋದು, ನರ್ಸಿಂಗ್ ಕೋರ್ಸಸ್ ಸೆಕ್ರೆಟ್ರಿ ನರ್ಸಿಂಗ್ ಕೋರ್ಸಸ್ ಇರ್ಬೋದು. ಅವರುಗಳನ್ನು ಹೊರತುಪಡಿಸಿ BSc ನರ್ಸಿಂಗ್ ಆದರೂ ಕೂಡ ಇಲ್ಲಿ ಎಲಿಜಿಬಿಲಿಟಿಯನ್ನು ಪಡ್ಕೊತಾರೆ. ಇದು ಕೂಡ ಒಂದು ಅಡ್ವಾಂಟೇಜಸ್. ಇದೇ ಅಡ್ವಾಂಟೇಜಸ್ 300 ಹುದ್ದೆಗಳಿಗೆ ನೀವು ಕೂಡ ಎಲಿಜಿಬಲ್ ಇದ್ದೀರಾ. BSc ನರ್ಸಿಂಗ್ ಆಗಿರುವಂಥವ್ರು, ಡಿಪ್ಲೊಮಾ ನರ್ಸಿಂಗ್ ಆಗಿರುವಂಥವ್ರು ಎಲಿಜಿಬಿಲಿಟಿ ಈ ವರ್ಷ ನಿಮ್ಗಳಿಗೆ ಮುಂದಿನ ದಿನಗಳಲ್ಲಿ ನಿಮ್ಗಳಿಗೇನಪ್ಪ ಅಂತಂದರೆ ಈ ಒಂದು ಎಲಿಜಿಬಿಲಿಟಿಯನ್ನು ಅಪ್ಲಿಕೇಶನ್ ಬಿಟ್ಟಾಗ ಪಡ್ಕೊತೀರಾ.